Now we are dealing with six program to count occurrences of each character in a given string. ಸೊ ಒಂದು ಸ್ಟ್ರಿಂಗ್ ಕೊಟ್ಬಿಟ್ಟು ಅದರಲ್ಲಿ ಕೊಟ್ಟಿರೋ ಕ್ಯಾರೆಕ್ಟರ್ ಕೌಂಟ್ ಎಷ್ಟು ಸಲ ಬಂದಿದೆ ಅಂತ ಚೆಕ್ ಮಾಡಬೇಕು. ದಟ್ ಈಸ್ ದ ಅಬ್ಜೆಕ್ಟಿವ್. ಓಕೆ, ಆ್ಯಸ್ ಯೂಸ್ವಲ್ you put this in a double quotes. Okay, right, put it in a double quotes. For the comment as a comment, and the preprocessor directives are string.h is extra added studio.h ಜೊತೆಗೆ kanye.h ಯಾಕೆ ಅಂದರೆ it's a character handling header file that goes while you deal with the characters. Okay, void main, under void main we have two one character is declared with 100 character storing capacity, and we have in I count 256 equals 0. So it is I and count, where count contains 256 array size and it is assigned with 0. It holds ASCII characters. Right, now it will go to the clear screen. Will clear the screen which whatever displayed on it, and then we'll go to the enter a string, asking for a string, where you ask the string and it uses getS function in the string, where it take the value to str. Right, so ಇಷ್ಟೆಲ್ಲ ಮಾಡಾದ್ಮೇಲೆ now we'll start with the in the loop where sti ಯಾವುದೇ ಸ್ಟ್ರಿಂಗ್ ಅಲ್ಲಿ ವ್ಯಾಲ್ಯೂಸ್ ಸ್ಟೋರ್ ಆದರೆ, ನಿಮ್ಮ ಹೆಸರು ರಾಮು ಅಂತ ಕೊಟ್ಟರೆ RAMU, ಈಚ್ ಕ್ಯಾರೆಕ್ಟರ್ ಸ್ಟೋರ್ಸ್ ಇನ್ ಸಪ್ರೇಟ್ ಅರೇ ಆಫ್ ಕ್ಯಾರೆಕ್ಟರ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. 0 ಪೊಸಿಷನ್, 1 ಪೊಸಿಷನ್, 2, 3, 4 ಈ ಥರ 3 ಈ ಥರ ಸ್ಟೋರ್ ಆಗುತ್ತೆ. ಲಾಸ್ಟ್ಗೆ /0 ಸ್ಟೋರ್ ಆಗುತ್ತೆ. ಇಟ್ ಸ್ಟೋರ್ಸ್ ಇನ್ ದ ಫಾರ್ಮ್ ಆಫ್ separate box for each character, and the last is stored with the /0. So using that concept we make a loop. ಎಲ್ಲಿವರೆಗೂ ಕ್ಯಾರೆಕ್ಟರ್ /0ಗೆ ಹೋಗ್ತದೆ ಅಲ್ಲಿವರೆಗೂ ನಾವು ಲೂಪಲ್ಲಿ ಹಾಕ್ತೀವಿ. ದಟ್ I++ ದಟ್ ಗೋಸ್ ಇಟ್ ಕೌಂಟ್ಸ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಸ್ಟ್ರಿಂಗಲ್ಲಿ ಸ್ಟೋರ್ ಮಾಡಿರೋ ಎಷ್ಟು ಕ್ಯಾರೆಕ್ಟರ್ಸ್ ಅಂತ ಸಿಗುತ್ತೆ. ಓಕೆ, ಸೊ ದಟ್ ಯು ಕ್ಯಾನ್ ಡೂ ಟು ಗೆಟ್ ದ ನಂಬರ್ ಆಫ್ ಥಿಂಗ್ಸ್ ಇನ್ ದ we put it in the count int str of I. okay, plus count str of I ಅದರೊಳಗೆ ಸ್ಟೋರ್ ಮಾಡ್ತೀವಿ. 256 ಎಷ್ಟು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿದೆ ಅಷ್ಟು ನಂಬರ್ನ ಇಲ್ಲಿ ಸ್ಟೋರ್ ಮಾಡ್ತೀವಿ. ಎಲ್ಲ ಸ್ಟ್ರಿಂಗ್ ಆಫ್ I ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ, ಆ್ಯಂಡ್ ವಿ ಇನ್ಕ್ರಿಮೆಂಟ್ ಇಟ್. 1, 2, 3, 4 ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಒಂದು ಅರೇಯಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ರೈಟ್, ಓಕೆ, ದ 1, 2, 3, 4. ನೆಕ್ಸ್ಟ್ ಕ್ಯಾರೆಕ್ಟರ್ ಅಕರೆನ್ಸಸ್ನ ಚೆಕ್ ಮಾಡಬೇಕು. ಎಲ್ಲನೂ ಯಾವ ಕ್ಯಾರೆಕ್ಟರ್ ಅದರೊಳಗೆ ಆಗಿದೆ, ಎಲ್ಲಿ ಸ್ಟೋರ್ ಆಗಿದೆ, ವೇರ್ ಆಫ್ಟರ್ ಸ್ಟೋರಿಂಗ್ ದಟ್ ಇನ್ ದಟ್ ವಿ ಆರ್ ಚೆಕಿಂಗ್ ಇಟ್. ಸೊ ಇಫ್ I equals 0 less than I 256 I++, ಲೂಪಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ಕೌಂಟ್ ಆಫ್ I is greater than 0. if I is greater than count of I is greater than 0 ಅಂದರೆ ಪ್ರತಿ ಕ್ಯಾರೆಕ್ಟರ್ನ ಈ ಕ್ಯಾರೆಕ್ಟರ್ಸ್ ಜೊತೆಗೆ 256 ಒಳಗಿದ್ದರೆ ಅದನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ವಿ ಪ್ರಿಂಟ್ %C. ಫೈನಲಿ ವಿ ಪ್ರಿಂಟ್ ಇನ್ ಅ %C ದಟ್ ಇದು ಒಂದಕ್ಕಿಂತ ಜಾಸ್ತಿ ಟೈಮ್ ಬಂದಿದೆ ಅಂತ. ಓಕೆ,
ಗ್ರೇಟರ್ ದ್ಯಾನ್ 0 ಒಂದಕ್ಕಿಂತ ಜಾಸ್ತಿ ಯಾವುದ್ಯಾವುದು ಕ್ಯಾರೆಕ್ಟರ್ ಎಷ್ಟೆಷ್ಟು ಟೈಮ್ಸ್ ಬಂದಿದೆ ಅಂತ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಫೈನಲಿ ವಿ ಪ್ರಿಂಟ್ ಇಟ್ ದ ಕೌಂಟ್ ಆಫ್ 5 ಆ ಕ್ಯಾರೆಕ್ಟರ್ ಎಷ್ಟು ಸಲ ಬಂದಿದೆ ಅಂತ ಪ್ರಿಂಟ್ ಮಾಡ್ತಾ ಇದ್ದೀವಿ. ದಟ್ಸ್ ಇಟ್. ಓಕೆ, ಇಸ್ ಅ ಬಿಲ್ಟ್ ಇನ್ ಫಂಕ್ಷನ್. ಇಟ್ ವರ್ಕ್ಸ್ ಫಾರ್ ಈಚ್ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂಸ್ ಒಳಗೆ ಬರ್ತಾ ಹೋಗುತ್ತೆ. ಅದನ್ನು ಅಲ್ಲಿ ಸ್ಟೋರ್ ಆಗಿರೋದನ್ನು ಚೆಕ್ ಮಾಡ್ತಾ ಅದು ಎಷ್ಟು ಸಲ ಬಂದಿದೆ ಅಂತ ಕೂಡ ಡಿಸ್ಪ್ಲೇ ಮಾಡುತ್ತೆ. ದಟ್ಸ್ ಇಟ್.